ನಿಮ್ಮ ಹೆಸರು? ಯಾಸಿನ್ ಅಂತೇಳಿ. ಅಂದ್ರೆ ಎಷ್ಟು ವರ್ಷದಿಂದ ಪಾರಿವಾಳ ಸಾಕ್ತೀರಿ? ಯಾಕೆ ಬಂತು ನಿಮ್ಗೆ ಹ್ಯಾಬಿಟ್ ಪಾರಿವಾಳ ಸಾಕ್ಬೇಕು, ಅದನ್ನ ರೇಸಿಗೆ ಬಿಡಬೇಕು ಅಂತ? ಸರ್, ನಾನು ಫಸ್ಟ್ ಚಿಕ್ಕವನಿದ್ದೆ. ನಂದು 5ನೇ ಕ್ಲಾಸಿನ ಓದ್ತಿದ್ದೆ. ಆವಾಗ ಯಾರೋ ನಮಗೆ ಕೋಳಿ ಒಂದು ಪಾರಿವಾಳ ಮೊಟ್ಟೆ ತಗೊಂಡು ಕೊಟ್ಟಿದ್ರು. ನಾವು ಅದು ಕೋಳಿ ಕೂರಿಸಿದ್ರು. ಅದು ಕೋಳಿ ಕೂರ್ದಾಗ ಏನಾದ್ರು ಮರಿ ಆಗಿತ್ತು. ಪಾರಿವಾಳ ತರ ಅದು ಕೋಳಿ ಸಾಕಾಗಲ್ಲ, ಹಾಗಾಗಿ ಸತ್ತೋಗ್ಬಿಡ್ತು. ಅಲ್ಲಿಂದ ನಿಮಗೆ ಅಲ್ಲಿ ನೋಡೋದು ಇಲ್ಲಿ ನೋಡೋದೆಲ್ಲ ಆಸೆ ಇತ್ತು. ಆಮೇಲೆ ಜಂಗ್ಲಿ ಸಿಗ್ತಾವಲ್ಲ, ಜಂಗ್ಲಿಲ್ಲ ತಗೊಂಬಂದು ಸಾಕಿದ್ದೀವಿ. ಅದು ಇರಲಿಲ್ಲ. ಆಮೇಲೆ ಆವಾಗ ಡಬ್ಬ ಇರುತ್ತೆ, ಒಂದು ಗೋಲಾಪ್ ಡಬ್ಬ, ಅದರಲ್ಲಿ ನಾವು ಬಂದ್ಬಿಟ್ಟು 170 ರೂಪಾಯಿ ದುಡ್ಡು ಹಾಕಿದೆ. ಅದು ಹೊಡ್ಬಿಟ್ಟು ಹೋಗಿ ತಗೊಂಡೋಗಿ 170 ರೂಪಾಯಿ 7 ಪಾರಿವಾಳ ತಗೊಂಬಂದಿದೆ. ಆವಾಗಿಂದ 2, 3 ಹಂಗೆ ಅಂತ ಹೇಳಿ ಆವಾಗಿಂದ ಶೋಕಿ ಬಂತು. 5ನೇ ಕ್ಲಾಸ್ ಇದ್ದೆ ನಾನು. ಇದಕ್ಕೆ ಏನಾದ್ರು ಇನ್ಸ್ಪಿರೆನ್ಸ್ ಯಾರು ಕೊಡ್ತಾರ? ಅಂದ್ರೆ ಇದಕ್ಕೆ ಏನಾದ್ರು ಸಾಥ್ ಹಿಂಗೆ ಮಾಡ್ಬೇಕು, ನೀನು ಹಿಂಗೆ ಬಿಡ್ಬೇಕು ಅಂತ ಏನಾದ್ರು? ಅಂದ್ರೆ ಈಗ ನೀವು ಟೂರ್ನಮೆಂಟ್ ಗಳಿಗೆ ಹೋಗ್ತಾ ಇದೀರಲ್ಲ, ಈ ಟೂರ್ನಮೆಂಟ್ ಗಳಿಗೆ ಹೋಗ್ಬೇಕಾದ್ರೆ ಈಗ ಎಷ್ಟೊತ್ತು ಆರ್ಬೇಕಾಗಿರುತ್ತೆ ಒಂದು ಪಾರಿವಾಳ? ಎಲ್ಲಾದ್ರು ಬಿಡ್ತೇವೆ. ಅದರಲ್ಲಿ 40 ಜನ, 50 ಜನ, 30 ಜನ ಹಂಗಿರ್ತಾರೆ. ಯಾವ್ದ್ರ ಅದ್ರಲ್ಲಿ ಹೈಯೆಸ್ಟ್ ಆಗುತ್ತೆ ಅವರೇ ವಿನ್ನರ್ ಆಗೋದು. ಅಂದ್ರೆ ಯಾವ ರೀತಿ ಹೈಯೆಸ್ಟ್ ಆಗುತ್ತೆ ಸರ್? ನಾವು ಬಿಡ್ತೀವಿ ಅಕ್ಕಿ ಬೆಳಗ್ಗೆ ಸೀಲ್ ಹೊಡೆದಿ ಒಂದು 6 ರಿಂದ 7 ಗಂಟೆ ಒಳಗೆ ಬಿಡ್ತೀವಿ. ಅದು ಕೆಳಗೆ ಕೂರ್ಬಾರ್ದು, ಬೆಳಗಡೆ ಆಡೋದು ಇರಬೇಕು. ಮತ್ತೆ ಒಂದು ಛತ್ರಿ ಅಂತ ಸ್ಟ್ಯಾಂಡ್ ಇರುತ್ತೆ, ಒಂದು ಆ ಸ್ಟ್ಯಾಂಡ್ ಮೇಲೆ ಒಂದಿ ಕೂರ್ಬೇಕು. ಬೇರೆ ಕಡೆ ಕೂತಿದ್ರೆ ಫೇಲ್ ಆಗುತ್ತೆ ಅದು ಪಲ್ಟಿ. ಮತ್ತೆ ಅದು ಪಲ್ಟಿ ಹೊಡಿಲೇಬೇಕು. ಒಂದಲ್ಲ ಒಂದಲ್ಲ. ಅಂದ್ರೆ ಪಲ್ಟಿ ಅಂದ್ರೆ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಿರ್ಬೇಕಾದ್ರೆ ಪಲ್ಟಿ ಹೊಡಿಯುತ್ತೆ, ಅದು ಹೊಡಿಬೇಕು. ಅಂದ್ರೆ ಇದಕ್ಕೆ ಯಾವ ರೀತಿ ತಯಾರಿಯನ್ನ ಕೊಟ್ಟು ನೀವು ಆರಿಸ್ತೀರಾ? ಸರ್, ಒಂದು ಬಿಲ್ಡರಿಗೆ ನಾವು ಯಾವ ತರ ರೆಡಿ ಮಾಡ್ತೀವಿ ಅದೇ ತರ ಇದಕ್ಕೆ ರೆಡಿ ಮಾಡ್ತೀವಿ. ಅಂದ್ರೆ ಯಾವ ರೀತಿ? ಅದೇ ಸರ್, ನಾವು ಮಾಡಿ ಬಂದ್ಬಿಟ್ರೆ ರೆಕ್ಕೆ ಎಲ್ಲ ಕೀಳ್ಬಿಟ್ಟು ರೆಕ್ಕೆ ಕೊಡ್ತೀವಿ. ಆಮೇಲೆ ಡ್ರೈ ಫ್ರೂಟ್ಸ್ ಕೊಡ್ತೀವಿ. ಬಾದಾಮಿ, ಹಲ್ವಾ, ದ್ರಾಕ್ಷಿ, ಗೋಡಂಬೆ, ಕಾಯಿಗೂಡು ಎಲ್ಲ ಕೊಡ್ತೀವಿ. ಆವಾಗ ಏನಾಗುತ್ತೆ, ಅದು 3 ತಿಂಗಳು ರೆಡಿ ಮಾಡಬೇಕು. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ರೆಡಿ ಮಾಡಿ ಇದ್ರೇನು ಮಾತ್ರ ಆಡೋದು ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಡೋದು. ಅಂದ್ರೆ ಅದಕ್ಕೆ ಹುಟ್ಟದಾಗಿಂದ ಯಾವ ರೀತಿ ಇರುತ್ತೆ, ಮತ್ತೆ ಅದಕ್ಕೆ ಟೈಮಲ್ಲಿ ಬೇರೆ ಟ್ರೈನಿಂಗ್ ಹುಟ್ಟುತ್ತಲ್ಲ, ಅದು ಆವಾಗ ಬೇರೆ ಟ್ರೈನಿಂಗ್. ಅಂದ್ರೆ ಹುಟ್ಟದಾಗ ಸ್ವಲ್ಪ ಅದು ಟ್ರೈನಿಂಗ್ ಅನ್ನು ಚೇಂಜ್ ಮಾಡ್ತೀರಾ? ಅದು ಮಾಮೂಲಿ ಆಡ್ತಾ ಇರ್ತೇವೆ. ನಮಗೆ ಬೇಕಾದ ಟೈಮಿಂಗ್ ಆಡ್ಬೇಕು, ನಾವು ಯಾವ ತರ ಬೇಕು ಆ ತರ ಮಾಡ್ಕೋಬೇಕು. ಅಂದ್ರೆ ಈಗ ಎಲ್ಲೆಲ್ಲಿ ಟೂರ್ನಮೆಂಟ್ ಅನ್ನ ಹೊಡ್ಕೊಂಡ್ ಬಂದಿದ್ದೀರಾ, ಅಂದ್ರೆ ಪಾಸ್ ಮಾಡಿದ್ದೀರಾ? ಈಗ ಚಿಕ್ಕಮಗಳೂರು ಡಿಸ್ಟಿಕ್ ಬಿಟ್ಟಿದ್ರು. ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಸ್ಟಾರ್ ಪಿಜನ್ ಅಂತ ಮಾಡಿದ್ರು. ಅದರಲ್ಲಿ ಇಲ್ಲ, ಸ್ಟಾರ್ ಪಿಜನ್ ಅಲ್ಲಿ 2ನೇ ಪ್ಲೇಸ್ ಮಾಡ್ತು. ಆಮೇಲೆ ಕಾಫಿ ನಾಡು ಅಂತ ಮಾಡಿದ್ರು, ಅದರಲ್ಲಿ 3ನೇ ಪ್ಲೇಸ್ ಮಾಡ್ತು. ಮತ್ತೆ ಮಲ್ನಾಡು ಕಪ್ ಅಂತ ಮಾಡಿದ್ರು, ಅದರಲ್ಲಿ ಫಸ್ಟ್ ಪ್ಲೇಸ್ 2024 ಅಂದ್ರೆ 2025ರಲ್ಲಿ ಇನ್ನ ಟೂರ್ನಮೆಂಟ್ ಮಾಡಿಲ್ಲ. 2025 ಪೆನ್ಷನ್ ಮಾಡಿರೋದು. 2025 ಏನು ಜೂನ್, ಜುಲೈ, ಆಗಸ್ಟ್ ಬರುತ್ತೆ, ಅದೇ ಟೈಮಲ್ಲಿ ನಡೆಯೋದು. ಬೇರೆ ಟೈಮಲ್ಲಿ ಬಿಸಿಲು ಇರುತ್ತಲ್ಲ, ಆಡ್ಸಕ್ಕಾಗಲ್ಲ. ಬಿಸಿಲು ಇರೋ ಟೈಮಲ್ಲಿ ಅದು ಮಾಡಕ್ ಬರಲ್ಲ. ಪಾರಿವಾಳ ಆಡಲ್ಲ. ಅವಾಗ ಶಿಖರಗಳು, ಬೈರಿಗಳೆಲ್ಲ ಕಟ್ಟ ಇರುತ್ತೆ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಪಾರಿವಾಳ ಸಾಕಿದ್ದೀರಾ? 40 ಇದೆ. ಅದೇ ಏನಾದ್ರು ಒಂದೊಂದಕ್ಕೂ ಒಂದೊಂದು ಹೆಸರು ಇದೆಯಾ? ಜಾತಿ ಅದು ಬಣ್ಣದ ಮೇಲೆ ಜಾತಿ ಇದು ಹೆಸರು ಇರುತ್ತೆ ಸರ್. ಅಂದ್ರೆ ತಾರ, ತಾಂಬರಲ್ಲ, ಲಕ್ಷಿ ಎಲ್ಲ ಹೆಸರು ಇರ್ತವೆ. ಸಬ್ಜಾ. ಅಂದ್ರೆ ಈಗ ಒಂದೊಂದು ಒಟ್ಟಿಗೆ ಈಗ 40 ಪಾರಿವಾಳನು ಒಟ್ಟಿಗೆ ಸೇರಿ ಆರಿಸ್ತೀರಾ ಅಥವಾ ಒಂದೊಂದು ತಗೊಂಡೋಗಿ ಆರಿಸ್ತೀರಾ? ಇಲ್ಲ ಸರ್, ಒಂದ್ ದಿವಸಕ್ಕೆ ಒಂದೊಂದು ಬಿಡೋದು. ದಿವಸಕ್ಕೆ ಒಂದೊಂದು ಬಿಡ್ತೀರಾ? ಅಂದ್ರೆ ಇವತ್ತು ಯಾವ್ದನ್ನ ಬಿಟ್ಟಿದ್ದೀರಾ? ಸರ್, ಇವತ್ತಿಲ್ಲ. ಈಗ ಟೂರ್ನಮೆಂಟ್ಗಳು ಯಾವೂ ಇಲ್ಲ. ಟೂರ್ನಮೆಂಟ್ಗಳು ಯಾವೂ ಇಲ್ಲ, ಮಾತ್ರ ನಾವು ಆಡ್ಸ್ಕೊಳ್ಳೋದು. ಬೇರೆ ಟೈಮಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಷ್ಟೇ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳಲ್ಲಿ ನಾವು ಆಡ್ಸೋದು ಅಷ್ಟೇ ಮಾತ್ರ. ಮಾರ್ಚಿಂದ ಏನಾಗುತ್ತೆ, ರೆಕ್ಕೆ ಗಿಕ್ಕಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ಟ್ರೈನಿಂಗ್ ಮಾಡ್ತೀವಿ. ಮಾರ್ಚಿಂದ ಜೂನ್ ಮುಂದಾನು ಟ್ರೈನಿಂಗ್, ಜೂನಿಂದ ಆಮೇಲೆ ಆಡ್ಸೋದು. ಅಂದ್ರೆ ಈಗ ಆಕಾಶದಲ್ಲಿ ಆಡ್ಬೇಕಾದ್ರೆ ಮಿನಿಮಮ್ ಈಗ 4 ಅವರ್, 5 ಅವರು, 8 ಅವರು, 10 ಅವರ್ ಗಟ್ಟಲೆ ಏನೋ ಆಡುತ್ತೆ ಅಂತ ತುಂಬಾ ಸಲ ಕೇಳ್ಪಟ್ಟಿದ್ದೀನಿ ನಾನು. ಬೆಂಗಳೂರಿಗೂ ಇಲ್ಲಿಗೆ ಆಡಕ್ ತುಂಬಾ ವ್ಯತ್ಯಾಸ ಇರುತ್ತೆ. ಆ ಕಡೆ ಸರ್ ವೆದರು ಎಲ್ಲಾ ತರ ಸಿಗುತ್ತೆ, ನಮ್ಮ ಕಡೆ ಈ ಕಡೆ ಇಲ್ಲ ಸರ್. ನಮ್ಮ ಹತ್ರ ಬಿಸಿಲು ಬಂದ್ರೆ ಬರೀ ಬಿಸಿಲುನೇ ಬರುತ್ತೆ, ಮಳೆ ಬಂದ್ರೆ ಬರೀ ಮಳೆನೇ ಬರುತ್ತೆ, ಗಾಳಿ ಬಂದ್ರೆ ಬರೀ ಗಾಳಿನೇ ಬರುತ್ತೆ. ಆ ಕಡೆ ಹಂಗಲ್ಲ, 3 ವೆದರ್ ಸಿಗುತ್ತೆ. ಮತ್ತೆ ಆ ಕಡೆ ಶಿಖರ ಬರಿಗಾಟ ಕಡಿಮೆ ಇದೆ. ನಮ್ಮ ಕಡೆ ಏನಿದೆ ಅಂತ ಹೇಳಿದ್ರೆ ಅಕ್ಕಿ ಬಿಟ್ಟಿದ್ದು ಅರ್ಧ ಗಂಟೆ ಶಿಖರ ಹೊಡ್ಕೊಂಡು ಹೋಗುತ್ತೆ. ನಾವು 7 ಗಂಟೆ ಆಡ್ಬೇಕು, ತುಂಬಾ ಕಷ್ಟ ಇದೆ ನಮ್ಮ ಸೈಡ್. ಅಂದ್ರೆ ಆ ಒಂದು ಟ್ರೈನಿಂಗ್ ಅಲ್ಲಿ ಅದನ್ನ ಎಲ್ಲಾ ತರಕ್ಕೂ ಅಂದ್ರೆ 3ಗೂ ಬಿಟ್ಟು ಶಿಖರ, ಗಾಳಿ, ಮಳೆ ಎಲ್ಲಕ್ಕೆ ನಾನು ತಗೊಂಡ್ ಆಡ್ತೀನಿ ಅನ್ನೋದು ಮಾತ್ರ ಅವನೇ ಆಡೋದು. ಎಲ್ಲಾದ್ ಆಡ್ತಾನೆ ಅಂತ ಮಾತು ಸುಳ್ಳು. ಈಗ ಮೊನ್ನೆ ಈಗ ಫಸ್ಟ್ ಪ್ರೈಸ್ ಬಂತಲ್ಲ, ಅದ್ರ ಪಾರಿವಾಳದ ನೇಮ್ ಏನಿದೆ? ರೇಗ್ದಾರ್ ಅಂತ ಸರ್. ರೇಗ್ದಾರ್ ಅಂದ್ರೆ ಇಲ್ಲಿ ಇದೆಯಲ್ಲ ಅದೇನೇನಾ?
ಅದೇನೇನೆ ಅಂದ್ರೆ ಈಗ ಅದನ್ನ ಎಲ್ಲೂ ಬಿಟ್ರು ಕೂಡ ಎಲ್ಲೂ ಹೊರಗಡೆ ಎಲ್ಲೂ ಹಾರ್ಕೊಂಡು ಎಲ್ಲೂ ಹೋಗಲ್ಲ, ಅದು ಇಲ್ಲ ಸರ್, ನಿಮ್ ಜೊತೆನೆ ಇರುತ್ತೆ. ಇರುತ್ತೆ. ನಾವು ಏನ್ ಮಾಡಿದ್ರೆ ರೆಕ್ಕೆ ಕಟ್ ಮಾಡಿ ಇಕ್ಕಿದೀವಿ. ಈಗ ಮಾರ್ಚ್ ಬಂದ್ರೆ ರೆಕ್ಕೆ ಕೊಡ್ತೀವಿ ಮತ್ತೆ ಅದಕ್ಕೆ ತಿರ್ಗಾ. ಮಾರ್ಚ್ ಇಂದ ಏನಿದ್ರೆ ಜೂನ್ ಮುಂಡನ್ನು ಅದಕ್ಕೆ ಟ್ರೈನಿಂಗ್ ಮಾಡ್ತೀವಿ ಶಕ್ತಿ ಕೊಟ್ಟಿ. ಜೂನ್ ಇಂದ ಆಮೇಲೆ ಮತ್ತೆ ಟ್ರೈನ್ ಆರ್ಸಕ್ಕೆ ಮತ್ತೆ ಬಿಡ್ಕೊಂಡ್ ಬರ್ತೀವಿ. ಮತ್ತೆ ಅದಿದಾವೆ, ಮಕ್ಳು ಇದಾವೆ, ಮತ್ತೆ 25ಗೆ ಅದು ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ, ನೋಡ್ಬೇಕು ಏನಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.